ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಗಜಲ್ ಸಂಕಲನವನ್ನು ಪರಿಚಯಿಸ್ತಾ ಒಂದು ಗಜಲ್ನ ವಾಚನ ಕೂಡ ಮಾಡ್ತಾ ಇದ್ದೇನೆ. ಇದು ನನ್ನ ಬಹುಕಾಲದ ಮಿತ್ರರಾದ ಚೇತನ್ ನಾಗರಾಳ ಅವರ ಖಾಲಿ ಕೋಣೆಯ ಹಾಡು ಎನ್ನುವ ಗಜಲ್ ಸಂಕಲನ. ಸೊ ಈ ಗಜಲ್ ಸಂಕಲನ 2018ರಲ್ಲೇ ಪ್ರಕಟ ಆಗಿತ್ತು. ಆಗಲೇ ನನಗೆ ಈ ಒಂದು ಸಂಕಲನವನ್ನು ಚೇತನ್ ಅವರು ಕೊಟ್ಟಿದ್ದರು. ಸೊ ನಾನು ಇದು ನನ್ನ ಸಂಗ್ರಹದಲ್ಲಿದೆ. ಬೀಳಗಿಯ ಪೂರ್ಣಿಮಾ ಪ್ರಕಾಶನ ಈ ಪುಸ್ತಕವನ್ನು ಪ್ರಕಟ ಮಾಡಿದೆ. ಚೇತನ್ ಅವರು ಮಾನವತೆಯನ್ನು ಜೀವಂತವಾಗಿಟ್ಟಿರುವ ಈ ನೆಲದ ಅಸ್ಮಿತೆಗೆ ಸಂಕಲನವನ್ನು ಅರ್ಪಿಸಿದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ ಗಮನ ಸೆಳೆದಿದ್ದು ಗಜಲ್ಗಳ ಜೊತೆಗೆ ಲಕ್ಷ್ಮಣ್ ಬಾದಾಮಿ ಅವರ ಚಿತ್ರಗಳು, ಕವರ್ ಡಿಸೈನು ಸಂಗಮೇಶ್ ಪ್ಯಾಟಿ ಶೆಟ್ಟರ್ ಅವರದು, ಪೇಜ್ ಡಿಸೈನು ಬಿ ಸುಜ್ಞಾನ ಮೂರ್ತಿಯವರದು, ಮತ್ತು ಪೇಜ್ ಲೇಔಟ್ ಶ್ರೀನಿವಾಸ ಕೆ ಕಲ್ಲಾಲ್ ಮತ್ತು ಮುದ್ರಣ ಭವಾನಿ ಪ್ರಿಂಟ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಸಂಕಲನ. ಈ ಸಂಕಲನಕ್ಕೆ ಗುರುಪಾದ ದೇವರು ಶ್ರೀ ಕಲ್ಮಠ ಹಿರೇಮಠ ಬೀಳಗಿಯವರ ಒಂದು ಶುಭ ಸಂದೇಶ ಕೂಡ ಇದೆ. ಆನಂತರ ಕಾವ್ಯಕ್ಕಿಂತ ಧ್ಯಾನ ಉಂಟೆ ಅಂತ ಈ ಕವಿಗಳಾದ ಡಾಕ್ಟರ್ ರಾಗಮ್ಮ ಅವರ ಮತ್ತು ಅವರು ವಿಮರ್ಶಕರು ಕೂಡ ಹೌದು, ಅವರ ಮಾತುಗಳಿದೆ. ಆಮೇಲೆ ಚೇತನ್ ಮೊದಲಾಗುವ ಕೊನೆಗೊಂದಿಷ್ಟು ಅಂತ ಅಂದ್ಬಿಟ್ಟು ತಮ್ಮ ಮಾತುಗಳನ್ನ ಬರೆದಿದ್ದಾರೆ. ಈ ಸಂಕಲನದಲ್ಲಿ ಒಟ್ಟು 40 ಗಜಲ್ಗಳಿವೆ. ಈ ಒಂದು ಸಂಕಲನಕ್ಕೆ ಪ್ರೊಫೆಸರ್ ಚಂಪಾ ಅವರ ಒಂದು ಬೆನ್ನುಡಿ ಇದೆ. ಇದರಲ್ಲಿ ನಾನು ವಾಚೋದಕ್ಕೆ ತೊಗೊಂಡಿರೋ ಗಜಲ್ಲು 19ನೇ ಗಜಲ್ಲು. ಈ ಗಜಲ್ನ ವಾಚಿಸ್ತಾ ಇದ್ದೇನೆ, ಕಡೆವರೆಗೂ ಕೇಳಿ ಅಂತ ಹೇಳ್ತಾ. ಚೇತನ್ ನಾಗರಾಳ ಅವರ ಖಾಲಿ ಕೋಣೆಯ ಹಾಡು ಗಜಲ್ಗಳ ಸಂಕಲನದಿಂದ ಒಂದು ಗಜಲ್. ನಾನು ಯಾವಾಗಲೂ ಎಂದೂ ಕೂಡ ಗಜಲ್ನ ವಾಚನ ಮಾಡಿಲ್ಲ. ಇದೇ ಮೊದಲು 1-2-3 ಓದಿ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ವಾಚಿಸ್ತಾ ಇದ್ದೀನಿ. ಸೊ ಏನೇ ತಪ್ಪು ಒಪ್ಕೊಳ್ಳಿದ್ರು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ. ಗಜಲ್ 19. ಬಡಪಾಯಿ ಹೃದಯದ ಮೇಲೆ ಅದೆಷ್ಟೋ ಬಾರಿ ದಂಡೆತ್ತಿ ಬಂದವಳು ನೀನಲ್ಲವೇನು ಗೆಳತಿ, ಏನಿದೆ ಅಲ್ಲಿ ಈ ಮೊದಲೇ ಎಲ್ಲ ಲೂಟಿಗೈದು ಒತ್ತೊಯ್ದವಳು ನೀನಲ್ಲವೇನು ಗೆಳತಿ. ಹೃದಯದ ಬೀದಿಯಲ್ಲಿ ನಿತ್ಯ ಪೊಲೀಸರು ಗಸ್ತು ತಿರುಗಿ ಕಣ್ಗಾವಲಿದ್ದರೂ ಬಿಡದೆ ಪೋಲಿ ಕನಸುಗಳ ಬಿತ್ತರಿಸಿ ಹರೆಯ ಹಾಳು ಮಾಡಿದವಳು ನೀನಲ್ಲವೇನು ಗೆಳತಿ. ಎಡರು ತೊಡರುಗಳಿಲ್ಲದ ಹೆದ್ದಾರಿಯಂತಿದ್ದ ಬಾಳ ದಾರಿಯಲ್ಲಿ 100 ಹಂಸುಗಳ ಹಾಕಿ ನನ್ನ ವೇಗಕ್ಕೆ ಲಗಾಮ ಹಾಕಿದವಳು ನೀನಲ್ಲವೇನು ಗೆಳತಿ. ಎದೆಯಲ್ಲೇ ಮೀರಿ ಮೋಡದಾಚೆ ಸರಿದು ಬಾನಂಚಿಗೆ ಹಾರುತ್ತಿದ್ದ ನನ್ನ ಪ್ರೇಮ ಪಟವ ಇಹ ಪರವ ಯೋಚಿಸದೆ ಅಂತರ್ಪಿಶಾಚಿಯಾಗಿಸಿದವಳು ನೀನಲ್ಲವೇನು ಗೆಳತಿ. ಗಿಡ ಮರ ಬಳ್ಳಿ ಸೌಂದರ್ಯಕ್ಕೆ ಸೋತು ವಸಂತ ನಾಗಮನದಿ ಅಕ್ಷರ ಹೂವಿಗೆ ಕಾದಿದ್ದ ಚೇತನನ ನಿನ್ನೊಲವ ಧ್ಯಾನಿಸಲು ಚಿತ್ತಾರದ ಬಲೆಯಲ್ಲಿ ಸೆರೆ ಹಿಡಿದು ತಂದವಳು ನೀನಲ್ಲವೇನು ಗೆಳತಿ. ಚೇತನ್ ನಾಗರಾಳ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ. ಸೊ ನಿಮಗೆ ಈ ಗಜಲ್ ವಾಚನ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ನಮಸ್ಕಾರ.